ಬೀಜವನ್ನು ಹಾಕಿದ, ವರ್ಷಗಳ ಕಾಲ ಕಳೆದಂಗೆ ದೊಡ್ಡದಾಗಿರುವಂಥ ಮರ ಆಯಿತು. ಮರವನ್ನು ನೋಡಿದ್ರೆ ವಿಷವೃಕ್ಷ ಅದು. ಕೃಷ್ಣ ಹೇಳಿರ್ತಾನೆ. ನನ್ನ ಕಥೆಗಳನ್ನು ಹೇಳೋದು ಕೇಳಿಸ್ಕೊಳ್ಳೋದು ತುಂಬ ಖುಷಿ. ನನಗೂ ಭಾಳ ಇಷ್ಟ. ಫಾರ್ ಅ ಪರ್ಸನ್ ಹೂ ಡು ನಾಟ್ ನೋ ಅಬೌಟ್ ಆಯುರ್ವೇದ, ಹೌ ಬಿಲೀಫ್ ಸಿಸ್ಟಮ್ ಶುಡ್ ಆ್ಯಕ್ಟ್. ವಿಶ್ವಾಸ ಇಡಬೇಕಾ ಇಡಬಾರ್ದು ಇಸ್ ದ ಕ್ವೆಶ್ಚನ್. ನೀವು ಈ ಪ್ರಶ್ನೆಯನ್ನು ಕೇಳಿದಾಗ ಒಂದು ಮಗು, ನಿಮ್ಮ ಹತ್ರ ಸಿಸ್ಟಮ್ಯಾಟಿಕ್ ಮೆಥಡ್ಸ್ ಇದೆ. ಈಗ ನಾವು ಶುದ್ಧವಾಗಿರುವಂತಹ ಗಂಗಾ ಜಲವನ್ನು ಕುಡಿಬೇಕು ಅಂತಂದರೆ ಕಲ್ಕತ್ತಾದಲ್ಲಿ ಕುಡಿದ್ರೆ ಅದು ಕಂಟಾಮಿನೇಟೆಡ್ ವಾಟರ್. ಇಸ್ ನಾಟ್ ಗಾಡ್, ಈಸ್ ಅವರ್ ಆನ್ಸಿಸ್ಟರ್ ಅಂತ. ಹೌದು, ಸತ್ಯವಾದ ಮಾತು. ಈಗ ನೋಡಿ ಸರ್, ಪ್ರತಿಯೊಬ್ಬರು ಆಯುರ್ವೇದ ಮಾಡಿರ್ತಾರೆ, ಬಟ್ ಅವ್ರಿಗೆ ಏನು ಗೊತ್ತಿರೋಂಗಿಲ್ಲ. ಬಟ್ ಸಂಸ್ಕೃತ ಕಲಿಬೇಕು ಅನ್ನೋದು ಗೊತ್ತಿರೋಂಗಿಲ್ಲ. ಫಸ್ಟ್ ಇಯರ್ಗೆ ಅಷ್ಟೇ ಇರುತ್ತೆ, ಬಟ್ ಇಗ್ನೋರ್ ಮಾಡ್ತಾರೆ ಪ್ರತಿಯೊಬ್ಬರು. ಈಗ BAMS ಚೂಸ್ ಮಾಡಿದ್ಮೇಲೆ ನೀವು ಆಯುರ್ವೇದ ಶ್ಲೋಕಸ್ ಎಲ್ಲ ಅರ್ಥ ಮಾಡ್ಕೋಬೇಕಂತಂದ್ರೆ ನಿಮಗೆ ಒಂದು ಲ್ಯಾಂಗ್ವೇಜ್ ಬರಬೇಕು, ಸಂಸ್ಕೃತ. ಸೊ ಸಂಸ್ಕೃತ ಕಲಿಲಿಲ್ಲ ಅಂತಂದರೆ ನಿಮ್ಗೆ ಶ್ಲೋಕಸ್ ಅರ್ಥ ಆಗಿಲ್ಲ ಅಂತಂದರೆ ಆಯುರ್ವೇದನೇ ಅರ್ಥ ಆಗಿಲ್ಲ. ಸೊ ಹೌ ನಾನ್ ಸಂಸ್ಕೃತ್ ಸ್ಟೂಡೆಂಟ್ ಶುಡ್ ಅಪ್ರೋಚ್ ದ ಲ್ಯಾಂಗ್ವೇಜ್? ಫಸ್ಟ್ ಅಪ್ರೋಚ್ ಹೆಂಗಿರಬೇಕು ಆ್ಯಂಡ್ ಲಾಸ್ಟ್ ಅಪ್ರೋಚ್ ಹೆಂಗಿರಬೇಕು? ಈಗ ನಾವು ಶುದ್ಧವಾಗಿರುವಂತಹ ಗಂಗಾ ಜಲವನ್ನು ಕುಡಿಬೇಕು ಅಂತಂದರೆ ಕಲ್ಕತ್ತಾದಲ್ಲಿ ಕುಡಿದ್ರೆ ಅದು ಕಂಟಾಮಿನೇಟೆಡ್ ವಾಟರ್. ಅದಕ್ಕೆ ಮೂಲ ಸ್ಥಾನದಲ್ಲೇ ಹೋಗಿ ಅದು ಉಗಮ ಸ್ಥಾನದಲ್ಲೇ ಕುಡಿದಾಗ ಶುದ್ಧವಾಗಿರುವಂಥ ನೀರು ಸಿಗುತ್ತೆ. ಇದೇ ತರಹ ಆಯುರ್ವೇದದ ಚರಕ ಸಂಹಿತೆ ಇರ್ಬೋದು, ಸುಶ್ರುತ, ವಾಗ್ಭಟಾದ ಸಂಹಿತೆಗಳ ಎಲ್ಲ ಇರುವಂಥ ಸಂಸ್ಕೃತ. ಹೌದು, ಅದನ್ನು ಸಂಸ್ಕೃತದಲ್ಲೇ ಅರ್ಥ ಮಾಡಿಕೊಂಡಾಗ ಶ್ಲೋಕಗಳನ್ನು ಶುದ್ಧವಾಗಿರುವಂತಹ ನೀರು ಕುಡ್ದಂಗೆ ಅದು. ನೀವೇನಂದ್ರಿ ಅಂತಂದರೆ ಯು ಶುಡ್ ನಾಟ್ ರೀಡ್ ಟ್ರಾನ್ಸ್ಲೇಟೆಡ್ ಬುಕ್ಸ್. ಎಸ್, ಇಂಗ್ಲೀಷ್ ಇರಲಿ ಹಿಂದಿ ಇರಲಿ, ಯು ಶುಡ್ ನಾಟ್ ರೀಡ್. ವಾಂಟ್ ಟು ಸ್ಟಡಿ ದ ಆ್ಯಕ್ಚುಯಲ್ ನಾಲೆಜ್ ಆಫ್ ಆಯುರ್ವೇದ, ಲರ್ನ್ ಸಂಸ್ಕೃತ್ ದೆನ್. ಹೌದು. ಒಂದು ಉದಾಹರಣೆಗೆ ಹೇಳಬೇಕಂದ್ರೆ ಉಪನಯನ ಅಂತ ಒಂದು ವರ್ಡ್ ಇದೆ. ಉಪನಯನ ಅಂತಂದರೆ ಉಪ ಅಂದರೆ ಹತ್ತಿರ ಅಂತ ಅರ್ಥ, ನಯನ ಅಂದರೆ ಕಣ್ಣು ಅಂತ ಅರ್ಥ, ಕಣ್ಣಿಗೆ ಹತ್ತಿರ ಅಂತ ಅರ್ಥ, ಅಷ್ಟೇ ಅದಕ್ಕೆ ಅರ್ಥ. ಇದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಿದಾಗ ನಿಯರ್ ಐಸ್ ಅಂತ ಅಷ್ಟೇ ಬರುತ್ತೆ. ಇದಕ್ಕಿಂತ ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳಿದಾಗ ಏನಾಗುತ್ತೆ ಅಂದರೆ ಥ್ರೆಡ್ ಸೆರೆಮನಿ ಅಂತ ಹೇಳ್ತಾರೆ ಬ್ರಾಹ್ಮಣರು. ಯಜ್ಞೋಪವೀತವನ್ನು ಹಾಕೊಳ್ತಾರೆ, ಜನಿವಾರ ಅಂತ ಹೇಳ್ತಾರೆ. ಅದು ಹಾಕೊಳ್ಳೋದಕ್ಕೆ ಇಂಗ್ಲೀಷಲ್ಲಿ ಥ್ರೆಡ್ ಸೆರೆಮನಿ, ಸೇಕ್ರೆಡ್ ಥ್ರೆಡನ್ನು ಹಾಕೊಳ್ಳೋದಕ್ಕೆ ಅಷ್ಟೇ ಮೂಲಾಯಿತು. ಇದಕ್ಕೆ ಅರ್ಥ ಇಲ್ಲ. ಇದೇ ಸಂಸ್ಕೃತದಲ್ಲಿ ಅರ್ಥ ಮಾಡ್ಕೊಂಡಾಗ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತಂದರೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್ ಅಂತ ಇದ್ರ ಅರ್ಥ. ಅಂದರೆ ಪಂಚವರ್ಷ ಮಗು ಹುಟ್ಟಿದಾಗ ಮೊದಲನೇ ದಿನದಿಂದ 5 ವರ್ಷದ ತನಕ ಲಾಲನೆ ಮಾಡಬೇಕಂತೆ. ಓಕೆ. ದಶವರ್ಷಾಣಿ ತಾಡೆ 5ರಿಂದ 10 ವರ್ಷದ ತನಕ ಸ್ವಲ್ಪ ಹೊಡೆದು ಕಿವಿಯನ್ನು ಎಳೆದು ಶಿಕ್ಷೆಯನ್ನು ಕೊಡಬೇಕು. ಪ್ರಾಪ್ತೇತು ಷೋಡಶೇ ವರ್ಷ ಮಗು 16ನೇ ವರ್ಷಕ್ಕೆ ಬಂದಾಗ ಪುತ್ರಂ ಅಥವಾ ಪುತ್ರಿಂ ಮಗುವನ್ನು ಮಿತ್ರವದ ಆಚರಣೆ, ಮಿತ್ರನಂತೆ ಟ್ರೀಟ್ ಮಾಡಬೇಕಂತೆ. ಈ ಅರ್ಥ ಈ ಶ್ಲೋಕಕ್ಕಿದೆ. ಒಂದು ಮಗು 10ನೇ ವರ್ಷಕ್ಕೆ ಬಂದಮೇಲೆ ಅದರ ನಂತರ ಪೇರೆಂಟ್ಸ್, ತಂದೆ ತಾಯಿ ತನ್ನ ಮನೇಲಿ ಇಟ್ಕೊಳ್ಬಾರ್ದು. ಯಾಕೆಂದರೆ ಒಂದು ಪ್ರೀತಿ ಜಾಸ್ತಿ ಆಗುತ್ತೆ, ಇಲ್ಲ ಶಿಕ್ಷೆ ಜಾಸ್ತಿ ಆಗುತ್ತೆ, ಶಿಕ್ಷಣ ಆಗಲ್ಲ. ಹಾಗಾಗಿ ಅವನನ್ನು ಗುರುಗಳ ಕಣ್ಣಿನ ಎದುರಿ ಬಿಡಬೇಕು. ಅದಕ್ಕೆ ಉಪನಯನ ಅಂತ ಅಂದ್ರೆ ನಿಯರ್ ಟು ದ ಐಸ್ ಆಫ್ ಗುರು. ಇದು ಉಪನಯನ ಓಡಿ ಎಷ್ಟೆಲ್ಲ ಅರ್ಥ, ಇಷ್ಟು ಡೀಪ್ ಮೀನಿಂಗ್ ಇದೆ. ಗ್ರೇಟ್. ನೀವು ಇಂಗ್ಲೀಷ್ ಟ್ರಾನ್ಸ್ಲೇಷನನ್ನು ಓದಿದಾಗ ನಿಯರ್ ಟು ದ ಐಸ್ ಅಷ್ಟೇ ಉಪನಯನ. ಆದರೆ ಅರ್ಥಗರ್ಭಿತವಾಗಿರುವಂತಹ ಮೂಲ ಅರ್ಥವನ್ನು ತಿಳ್ಕೊಳ್ಬೇಕು ಅಂತಂದರೆ ಸಂಸ್ಕೃತ ಶ್ಲೋಕಗಳನ್ನು ಸಂಸ್ಕೃತದಲ್ಲೇ ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ರೆ ಏನು ಮಾಡಬೇಕು? ಸಂಸ್ಕೃತ ಹೆಂಗೆ ಕಲಿಬೇಕು? ಶ್ಲೋಕಗಳನ್ನ ನಾವು ಓದಿದಾಗ ಅರ್ಥ ಆಗಲ್ಲ, ಕೆಲವೊಮ್ಮೆ ಓದೋಕ್ಕೂ ಬರಲ್ಲ. ಈ ಸಂದರ್ಭದಲ್ಲಿ ಈ 6 ಮೆಥಡ್ಗಳನ್ನು ಅಳವಡಿಸ್ಕೊಳ್ಳೇಬೇಕು. ಏನು ಅಂತಂದರೆ, ಒಂದು ಮಗು, ನಿಮ್ಮ ಹತ್ರ ಸಿಸ್ಟಮ್ಯಾಟಿಕ್ ಮೆಥಡ್ಸ್ ಇದೆ. ವಾವ್, ಪ್ಲೀಸ್. ಫಸ್ಟ್ ಮೆಥಡ್ ಏನು ಅಂತಂದರೆ ಕೇಳಿಸ್ಕೊಳ್ಬೇಕು, ಅವಧಾನದಿಂದ ಶ್ರದ್ಧೆಯಿಂದ ಕೇಳಿಸ್ಕೊಳ್ಬೇಕು. ಇದಕ್ಕೆ ನಾವು ಶ್ರವಣಂ ಅಂತ ಹೇಳ್ತೀವಿ, ಲಿಸನಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ. ಎರಡನೇದು ರೈಟಿಂಗ್, ಬರೆಯೋದನ್ನು ಕಲಿಬೇಕು. ಮುಂದೆ ಓದೋದು ಕಲಿಬೇಕು, ಮಾತನಾಡೋದು ಕಲ್ತ್ಕೊಳ್ಬೇಕು. ಅಂಡರ್ಸ್ಟ್ಯಾಂಡಿಂಗ್, ಚಾಂಟಿಂಗ್ ಅಂತ ಹೇಳಿ. ಮೊದಲನೇದಾಗಿ ಕೇಳಿಸ್ಕೊಳ್ಳೋದು, ಬರೆಯೋದು, ಹಾಗೆ ಓದೋದು, ಅರ್ಥ ಮಾಡ್ಕೊಳ್ಳೋದು, ಚಾಂಟಿಂಗ್. ಇವೆಲ್ಲ ಮೆಥಡ್ಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು. ಬರೆಯೋದಂತಂದ್ರೆ ನಾವು ವೆರಿ ಬೇಸಿಕ್ ಕ್ಲಾಸ್ಗಳಂದ್ರೆ ಅ, ಆ, ಈ ಕ, ಖ, ಗ ಇವೆಲ್ಲ ಸರಿಯಾಗಿ ಬರೆಯೋದು. ಕಾಂಪ್ಲಿಕೇಟೆಡ್ ವರ್ಡ್ಗಳನ್ನ ಜೋಡಿಸುವಂಥದ್ದು, ವೃಕ್ಷ, ಕೃತಿ ಇಂತೆಲ್ಲ ವರ್ಡ್ಗಳನ್ನ ಸೇರಿಸಿ ಸಂಯುಕ್ತ ಅಕ್ಷರಗಳನ್ನೆಲ್ಲ ಬರೆಯೋದು ಕಲ್ತ್ಕೊಳ್ಳೋದು. ಇದು ಮೊದಲನೇ ಸ್ಟೆಪ್, ಅಂದರೆ ಬರೆಯುವಂತಹದ್ದು. ಶ್ರವಣಂ ಅಂತಂದರೆ ವೆರಿ ಫಸ್ಟ್ ಸ್ಟೆಪ್, ಇದು ಬಿಗಿನಿಂಗ್, ಕೇಳಿಸ್ಕೊಳ್ಳೋದು. ಈಗ ಮಗು ಹುಟ್ಟಿದ ತಕ್ಷಣ ಎದ್ದು ಓಡೋಕ್ಕೆ ಶುರು ಮಾಡಲ್ಲ, ಅದು ನಿಧಾನ ತೆವಳುತ್ತೆ, ಆಮೇಲೆ ಗೋಡೆ ಹಿಡ್ಕೊಳ್ಳುತ್ತೆ, ಆಮೇಲೆ ಓಡೋಕ್ಕೆ ಶುರು ಮಾಡುತ್ತೆ. ಇದೇ ತರಹ ಸಂಸ್ಕೃತದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮೊದಲು ಸಂಸ್ಕೃತ ಶ್ಲೋಕವನ್ನು ಓದಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಅಂತ ಬಳಲಬಾರ್ದು. ನನ್ನ ಎಲ್ಲಿ ಮಾರ್ಗ ತಪ್ಪಿದೆ ಅಂತಂದರೆ ಮೊದಲನೇ ಮಾರ್ಗದಲ್ಲಿ ನಾನು ಬರಬೇಕು. ಏನಂತ ಕೇಳಿಸ್ಕೊಳ್ಬೇಕು. ಯೂಟ್ಯೂಬ್ಗಳಲ್ಲಿ ಅಥವಾ ಆಚಾರ್ಯ ಹೇಳುವಂತಹ ಶ್ಲೋಕಗಳನ್ನು, ಕಥೆಗಳನ್ನು ಕೇಳಿಸ್ಕೊಳ್ಬೇಕು. ನಿಧಾನವಾಗಿ ಅದನ್ನು ಕೇಳಿಸ್ಕೊಂಡು ದಿನ ಒಂದು
10 ನಿಮಿಷ ಕೇಳಿಸ್ಕೊಳ್ಬೇಕು. ಅದರ ನಂತರ ಅಕ್ಷರಗಳನ್ನು ಬರೆಯೋದನ್ನು ಕಲ್ತ್ಕೊಳ್ಬೇಕು. ಆ ಈ ಕ ಖ ಎಲ್ಲ ಬರೆಯೋದು ಕಲ್ತ್ಕೊಳ್ಬೇಕು. ನಾನು ಏನು ಬರೆದಿದ್ದೀನಿ ಅದು ಓದೋದು ಕಲಿಬೇಕು, ಸ್ಪಷ್ಟವಾಗಿ ಓದಬೇಕು. ಓದೋದು ಕಲ್ತ ಮೇಲೆ ವಾಕ್ಯಗಳನ್ನು ನಾವು ಸಂಸ್ಕೃತವನ್ನು ಮಾತನಾಡುವಂಥದ್ದು ಕಲಿಸ್ತೇವೆ. ಆ ಸಂಸ್ಕೃತದಲ್ಲಿ ವಾಕ್ಯಗಳನ್ನು ಮಾಡೋದು ಹೇಗೆ? ಮಮ ನಾಮ ಗಜಾನನ ಭವತಃ ನಾಮ ಕಿಂ, ಈ ಥರ ಎಲ್ಲ ಅಕ್ಷರಗಳನ್ನ ಮಾತಾಡೋದು, ಸೆಂಟೆನ್ಸ್ಗಳನ್ನ ಮಾಡೋದನ್ನು ಕಲ್ತ್ಕೊಳ್ಬೇಕು. ಇಷ್ಟು ಆದಮೇಲೆ ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ನಾವು ಬರಿತಾ ಇದ್ದೀವಿ, ಕೇಳಿಸ್ಕೊಳ್ತಾ ಇದ್ದೀವಿ, ನಾವು ವಾಕ್ಯಗಳನ್ನು ಮಾಡಿ ಸಂಧಿ ಸಮಾಸಗಳ ಒಂದು ಕ್ಲಾಸಸ್ಗಳು ಬೇಕಾಗತ್ತೆ. ಅದ್ರ ಜ್ಞಾನಾಧಾರದ ಮೇಲೆ ಪದಗಳನ್ನೆಲ್ಲ ವಿಭಾಗ ಮಾಡ್ತಾ ಹೋಗ್ಬೇಕು. ನನಗೇನು ಗೊತ್ತಿದೆಯೋ ಸಂಧಿ ಅದನ್ನು ಅಪ್ಲೈ ಮಾಡಬೇಕು. ಹಿತಾಹಿತಂ ಸುಖಂ ದುಃಖಂ ಅಂದರೆ ಹಿತ ಅಹಿತ ಬಿಡಿಸ್ಬೇಕು, ಸವರ್ಣ ದೀರ್ಘ ಸಂಧಿ ಇದೆ, ಹೀಗೆ ಅದನ್ನು ಬರೆಯೋದು ಕಲ್ತ್ಕೊಳ್ಬೇಕು. ಇದರ ನಂತರ ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ಮಾಡುವಂಥದ್ದು ಅನ್ವಯ ಅಂತ ಇರ್ತಾರೆ. ವಾಕ್ಯಗಳಲ್ಲಿ ಯಾವತ್ತು ಶ್ಲೋಕಗಳನ್ನು ಋಷಿಮುನಿಗಳು ಈಗ ಆಭರಣ ವಸ್ತುಗಳನ್ನೆಲ್ಲ ಯಾವತ್ತು ಓಪನ್ ಆಗಿ ಇಡಲ್ಲ, ಅದರ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಲಾಕ್ ಮಾಡಿರ್ತಾರೆ. ಅದು ಲಾಕನ್ನು ನಾವು ತೆಗಿಬೇಕು, ಆವಾಗ ಒಳಗಡೆ ವಜ್ರ ವೈಢೂರ್ಯಗಳು ಕಾಣುತ್ತವೆ. ಅದೇ ತರಹ ಶ್ಲೋಕಗಳನ್ನು ಜಂಪಲ್ ಮಾಡಿಟ್ಟಿದ್ದಾರೆ, ಅವು ನೀವು ಸರಿಯಾಗಿ ವಾಕ್ಯ ರೂಪದಲ್ಲಿ ತರಬೇಕು. ಭಾಳ ಸ್ಲೋ ಹೇಳ್ತೀರಿ ನಾವು, ಅದಕ್ಕೆ ಅನ್ವಯ ಅಂತ ಹೇಳ್ತಾರೆ. ಆ ಅನ್ವಯ ಮಾಡೋದನ್ನ ಕಲ್ತ್ಕೊಂಡ್ರೆ ಇದರ ನಂತರ ಶಬ್ದಗಳ ವ್ಯಾಕ್ಯಾಬ್ಯುಲರಿನ ಎನ್ಹಾನ್ಸ್ ಮಾಡ್ಕೊಳ್ಬೇಕು. ದಿನ 5 ಶಬ್ದಗಳು ನಾವು ಓದ್ತೀವಿ ಸಂಸ್ಕೃತದ್ದು, ಅರ್ಥ ಮಾಡ್ಕೊತೀವಿ. ಹೌದು, ನಾವೆಲ್ಲ ಸ್ಕೂಲಲ್ಲಿದ್ದಾಗ ನಮ್ಮ ಇಂಗ್ಲೀಷ್ ಟೀಚರ್ಗಳು ಅಥವಾ ಇನ್ನು ಬೇರೆ ಬೇರೆ ಇವತ್ತು 5 ಶಬ್ದ ನೀನು ಓದ್ಕೊಂಡು ಬರ್ಕೊಂಡು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡದೆ ಅರ್ಥ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಿದ್ರು. ಅದೇ ತರಹ ಇವತ್ತು ನಾನು ವೃಕ್ಷ, ಗ್ರಂಥ, ಆಲಯ ಈ ಥರ 5 ಯಾವುದೊಂದು ಶಬ್ದಗಳನ್ನು ಕಲ್ತ್ಕೊಳ್ತೀನಿ ಅಂತ ಮನಸ್ಸಿನ ದೃಢ ಸಂಕಲ್ಪ ಮಾಡ್ಕೊಂಡು ಬರೀಬೇಕು. ಆ ಶಬ್ದವನ್ನು ಅದೇ ಅರ್ಥ ಮಾಡ್ಕೊಳ್ಬೇಕು. ಇದೇನಂತಂದರೆ ಥಿಂಕ್ ಗ್ಲೋಬಲಿ ಆ್ಯಕ್ಟ್ ಲೋಕಲಿ ಅಂತ ಹೇಳ್ತಾನೆ. ಆ್ಯಕ್ಟ್ ಲೋಕಲ್ ದಿನನಿತ್ಯ ಪ್ರಯತ್ನ ಮಾಡಬೇಕು, ಹಾಗೂ ಯಶಸ್ಸು ಮುಂದೆ ಸಿಕ್ಕೇ ಸಿಗುತ್ತೆ. ಇವತ್ತು 5 ಶಬ್ದ ಕಲ್ತ್ಕೊಂಡ್ರೆ ಏನು ಪಂಡಿತನಾಗಲ್ಲ, ಅಯ್ಯೋ ಏನೂ ಆಗಲ್ಲ ಅಂತ ಅಂದ್ಕೊಳ್ಬಾರ್ದು. ನೀವು ಹೇಳಿದ್ರೆ ನಚಿಕೇತ ಆ ಅಪ್ಲಿಕೇಶನ್ ಇಲ್ಲಿ ಮಾಡ್ಕೊಂಡು ಗ್ರೇಟ್ ಹಾಗೆ ಮಾಡಿ ಸಂಸ್ಕೃತ ವ್ಯಾಕ್ಯಾಬ್ಯುಲರಿಯನ್ನು ಎನ್ಹಾನ್ಸ್ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಂಡಾಗ ಶ್ಲೋಕಗಳ ಬಂದಿರುವಂತಹ ಪದ ಅರ್ಥಗಳಾಗ್ತಾ ಹೋಗುತ್ತೆ. ಹೀಗೆ ಮಾಡ್ಕೊಂಡು ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ ನಾವು ಸಾಗಬೇಕು. ಒಂದು ಶ್ಲೋಕ ತೊಗೊಂಡು ಕಷ್ಟದ ಇರುವಂಥ ಶ್ಲೋಕ ತೊಗೊಳ್ಬಾರ್ದು. ತುಂಬ ಈಸಿಯಾಗಿರುವಂಥ ಶ್ಲೋಕ, ಮಾತಾ ಚ ಪಾರ್ವತೀ ದೇವಿ, ಪಿತಾ ದೇವೋ ಮಹೇಶ್ವರ, ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭೂ, ಈ ಥರ ಈಸಿ ಇದೆ. ಅಂದರೆ ಅದು ಓದ ತಕ್ಷಣ ಒಂದು ಅರ್ಥ ಆಗಬೇಕು. ಮಾತಾ ಚ ಪಾರ್ವತಿ ದೇವಿ, ಮಾತೆ ಪಾರ್ವತಿ, ಪಿತಾ ಈಶ್ವರ, ಈ ಥರ ನಮಗೇನು ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಈ ಥರ ಈಸಿ ಶ್ಲೋಕವನ್ನು ತೊಗೊಂಡು ಆ ಶಬ್ದಗಳಿಗೆ ಅರ್ಥ ಬರೆದು ಆ ಶಬ್ದಗಳನ್ನು ಅನ್ವಯ ಮಾಡುವಂಥದ್ದು, ಆ ಶಬ್ದಗಳು ಇಂಟರ್ಪ್ರಿಟೇಷನ್ ಮಾಡುವಂಥದ್ದು ಕಲ್ತ್ಕೊಂಡ್ರೆ ನಿಧಾನವಾಗಿ ನಾವು ಆಯುರ್ವೇದ ಕಷ್ಟಕರ ಶ್ಲೋಕಗಳಿಗೂ ನಿಧಾನ ಮೂವ್ ಆಗ್ಬೋದು. ಈ ಒಂದು ಕ್ರಮೇಣ ಮೆಥಡ್ ಅಂತ ನಾವು ಫಾಲೋ ಮಾಡಬೇಕು. ನೀವು ಹೇಳಿದಾಗೆ ಆ ಯೋಗ ಸೂತ್ರದ 3 ಅಂಶಗಳನ್ನು ನಾವು ಪಾಲನೆ ಮಾಡಬೇಕು. 100%ಅಲ್ಲಿ 70% ಎಕ್ಸಾಕ್ಟ್ಲಿ ಅಲ್ಲ, ಬಟ್ ಮೋರ್ ದೆನ್ 50% BAMS ಯಾರು ಬಂದಿರ್ತಾರೆ, ಆಯುರ್ವೇದ ಯಾರು ಚೂಸ್ ಮಾಡಿರ್ತಾರಲ್ಲ, ಅವರಿಗೆ ಆ್ಯಕ್ಚುಲಿ ಅಲೋಪತಿ ಮಾಡೋದಿರ್ತದೆ, MBBS ಮಾಡೋದಿರ್ತದೆ. ಸೊ ನಮಗೆ ಈ ಆಯುರ್ವೇದದ ಮೇಲೆ ಫಸ್ಟ್ ಆಫ್ ಆಲ್ ನಂಬಿಕೆ ಇರೋಂಗಿಲ್ಲ, ಹೌದಾ? ಸೊ ಇಲ್ಲಿ ಬಂದ್ಮೇಲೆ ಗೊತ್ತಾಗಿರ್ತದೆ ನಮ್ಗೆ ಆಯುರ್ವೇದ ಬಗ್ಗೆ ಹಿಂಗಾಯ್ತು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಫಾರ್ ಅ ಪರ್ಸನ್ ಹೂ ಡು ನಾಟ್ ನೋ ಅಬೌಟ್ ಆಯುರ್ವೇದ, ಹೌ ದ ಬಿಲೀಫ್ ಸಿಸ್ಟಮ್ ಶುಡ್ ಆ್ಯಕ್ಟ್, ಅವ್ನ ವಿಶ್ವಾಸ ಇಡಬೇಕಾ ಇಡಬಾರ್ದು ಇಸ್ ದ ಕ್ವೆಶನ್. ನೀವು ಈ ಪ್ರಶ್ನೆಯನ್ನು ಕೇಳಿದಾಗ ನಂಗೆ ತಕ್ಷಣ ಮಹಾಭಾರತದ ಒಂದು ಕಥೆ ನೆನಪಾಯ್ತು. ಓಕೆ, ನಂಗೆ ಕಥೆಗಳನ್ನು ಹೇಳೋದು ಕೇಳಿಸ್ಕೊಳ್ಳೋದು ತುಂಬ ಖುಷಿ. ನನಗೂ ಭಾಳ ಇಷ್ಟ. ನಾನು ನನ್ನ ತರಗತಿಗಳಿಗೆ ಹೋದಾಗ ಕಥೆಯನ್ನು ಹೇಳ್ತೇನೆ. ನಾನು ಕಥೆಗಳನ್ನು ಹೇಳಿದಾಗ ನಮ್ಮ ವಿದ್ಯಾರ್ಥಿಗಳಲ್ಲಿ ಆ ಮಂದಹಾಸ, ಆ ಒಂದು ಕ್ಯೂರಿಯಸ್ ಕಣ್ಣುಗಳನ್ನು ನೋಡಿದಾಗ ನಂಗೆ ಖುಷಿ ಆಗುತ್ತೆ. ದುರ್ಯೋಧನ ಯುದ್ಧಗಳನ್ನು ಮಾಡ್ತಾ ಬಂದ. ಅವನಲ್ಲಿರುವಂಥ ಅಕ್ಷೌಹಿಣಿ ಸೇನೆ ತುಂಬ ಇತ್ತು. ಮಹಾಭಾರತದ ಕಥೆಯಲ್ಲಿ ಪಾಂಡವರ ಹತ್ರ ಅಕ್ಷೌಹಿಣಿ ಸೇನೆ ಕಮ್ಮಿ ಇತ್ತು, ಕಡಿಮೆ ಇತ್ತು. ಆದರೂ ಯುದ್ಧದಲ್ಲಿ ಧರ್ಮಯುದ್ಧವಾಗ್ತಾ ಇರೋದ್ರಿಂದ, ಧರ್ಮ ಅಂದರೆ ರಿಲಿಜನ್ ಅಂತ ಅರ್ಥ ಅಲ್ಲ, ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಜಾಸ್ತಿ ಪಾಂಡವರಲ್ಲಿತ್ತು. ಹಾಗಾಗಿ ದಿನದಿಂದ ದಿನಕ್ಕೆ ಯುದ್ಧದಲ್ಲಿ ಪಾಂಡವರು ಗೆಲ್ತಾ ಇದ್ರು, ಕೌರವರು ಅಂದರೆ ದುರ್ಯೋಧನಾದಿಗಳು ಸೋಲ್ತಾ ಇದ್ರು. ಈ ದುಃಖವನ್ನು, ಸಂದೇಹವನ್ನು ಇಟ್ಟುಕೊಂಡು, ಡೌಟನ್ನು ಇಟ್ಕೊಂಡು ಇವನು ಆಚಾರ್ಯ ದ್ರೋಣರ ಹತ್ರ ಹೋಗ್ತಾನೆ. ದ್ರೋಣಾಚಾರ್ಯ, ಏನು ನಮಗೊಂದು ಮೋಸವನ್ನು ನೀವು ಮಾಡ್ತಾ ಇದ್ದೀರಿ, ಏನು ಮೋಸ ಮಾಡ್ತಾ ಇದ್ದೀನಿ, ನಾನೇನು ಮಾಡ್ತಾ ಇದ್ದೀನಿ? ದ್ರೋಣಾಚಾರ್ಯ ಪ್ರಶ್ನೆಯನ್ನು ಕೇಳ್ತಾರೆ. ನಮ್ಮ ಹತ್ರ ಇಷ್ಟೊಂದು ಸೈನ್ಯ ಇದೆ, ಶಕ್ತಿಯುಕ್ತರಾಗಿರುವಂತಹ ದ್ರೋಣಾಚಾರ್ಯ ನೀವೇ ಸ್ವತಃ ಇದ್ದೀರಿ. ನೀವು ಯುದ್ಧವನ್ನು ಮಾಡಿದರೆ 18 ದಿನದಾಗುವಂತಹ ಯುದ್ಧವನ್ನು ಒಂದೇ ದಿನದಲ್ಲಿ ಮುಗಿಸಬಹುದು. ನಿಮ್ಮ ಮಗ ಅಶ್ವತ್ಥಾಮ ದೇವಾನುದೇವತೆಗಳಿಗೆ ಚಿರಂಜೀವಿ ಆಯುಷ್ಯವನ್ನು ಪಡೆದಿರುವಂಥವನು ಕ್ಷಣಾರ್ಧದಲ್ಲಿ ಪಾಂಡವರನ್ನು ಸಾಯಿಸ್ಬೋದು. ಅಂಥ ಶಕ್ತಿಯುಕ್ತವಾಗಿರುವಂಥ ನೀವು ತಂದೆ ಮತ್ತು ಮಗ. ಭೀಷ್ಮ ಇದ್ದಾನೆ, ಕೃಪಾಚಾರ್ಯ ಇದ್ದಾನೆ, ಎಲ್ಲ ಆಚಾರ್ಯರಿದ್ದಾರೆ, ಶಕ್ತಿಯುಕ್ತರಾಗಿರುವಂಥ ಇದ್ರೂ ಕೂಡ ನಾನು ಸೋಲನ್ನು ಅನುಭವಿಸ್ತಾ ಇದ್ದೀನಿ, ನನಗೆ ಇನ್ನೂ ಆಸ್ಥಾನ ಸಿಗಲ್ಲ ಅನ್ನುವಂತಹ ದುಃಖವನ್ನು, ಸಿಟ್ಟನ್ನು ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾನೆ.
ಮೂದಲಿಸ್ತಾನೆ, ಅಣುಕಿಸ್ತಾನೆ. ನಿಮ್ಮ ಮನಸ್ಸು ಯಾವತ್ತು ನೀವು ಫಿಸಿಕಲಿ ನಮ್ಮ ಜೊತೆಗೆ ಇದ್ರೂ ಮೆಂಟಲಿ ಯು ಆರ್ ವಿತ್ ಪಾಂಡವಾಸ್. ಯುವರ್ ಓನ್ ಡಿಸೈಪಲ್ ಅರ್ಜುನ ಇಸ್ ದೇರ್ ಇನ್ ಪಾಂಡವ, ಈಸ್ ಪಾಂಡವ. ಹಾಗಾಗಿ ನೀವು ನಮಗೆ ಚೀಟ್ ಮಾಡ್ತಾ ಇದ್ದೀರಿ ಹೇಳಿ ಅವ್ನು ಕೇಳ್ತಾನೆ. ಆಗ ದ್ರೋಣಾಚಾರ್ಯರಿಗೆ ಸಿಟ್ಟು ಬಂದು ಹೇಳ್ತಾರೆ, 5 ಚಿನ್ನದ ಬಾಣಗಳನ್ನು ತಗೊಂಡು 5 ಜನ ಪಾಂಡವರು ಸಾಯಿಸಿಬಿಡ್ತೇನೆ ನಾಳೆ ಬೆಳಿಗ್ಗೆ ಸೂರ್ಯೋದಯ ಆದರೆ ಪಂಚ ಪಾಂಡವರು ಭೂಲೋಕದಲ್ಲಿ ಇರಬಾರ್ದು, ನಿನಗೆ ಸಮಾಧಾನವನ್ನು ಮಾಡೇ ಮಾಡ್ತೇನೆ ಅಂತ ಹೇಳಿ ಅವರು ಸಿಟ್ಟಿಗೆ ಎದ್ಬಿಟ್ರು. ದ್ರೋಣಾಚಾರ್ಯ 5 ಬಾಣಗಳನ್ನು ತೆಗೆದೇ ಬಿಟ್ರು, ಚಿನ್ನದ ಬಾಣವನ್ನು ಸಿದ್ಧ ಮಾಡಿ ಇಟ್ಕೊಂಡ್ರು ಮಂತ್ರಪೂತವಾಗಿ. ಇದು ತಗೊಂಡು ಅಕಸ್ಮಾತ್ ಇದು ಮಾಡೋದು, ಆದರೆ ಅದು ಸೂರ್ಯಾಸ್ತವಾಗಿದ್ದಾಗ ಯುದ್ಧವನ್ನ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ಮಾತ್ರ ಮಾಡ್ತಿದ್ರು. ಸೂರ್ಯಾಸ್ತ ಆದ್ಮೇಲೆ ಯುದ್ಧವನ್ನು ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ದುರ್ಯೋಧನಿಗೆ ಖುಷಿ ಆಯ್ತು, ಇನ್ಮೇಲೆ ಯುದ್ಧ ಮಾಡುವಂತ ಅವಶ್ಯಕತೆನೇ ಇಲ್ಲ, ನಾಳೆ ಬೆಳಗ್ಗೆ ನಾನೇ ಎಲ್ಲ ಗೆಲುವನ್ನು ಪಡಿತೀನಿ ಅಂತ ಹೇಳಿ ಅವನು ತುಂಬಾ ಸಂತೋಷದಲ್ಲಿ. ಒಂದು ಸಂದೇಹ ಉಳಿತು ಅವನಿಗೆ, ಯಾಕೆಂದ್ರೆ ದ್ರೋಣಾಚಾರ್ಯರು ಮೊದಲು ಹೀಗೆಲ್ಲ ಮಾಡಿದ್ದಾರೆ, ನಮ್ಮ ಜೊತೆಗಿದ್ದಾರೆ, ನಾಳೆ 5 ಬಾಣ ತಗೊಂಡು ಬಂದು ಬಿಡದೇ ಇದ್ರೆ ಪಂಚ ಪಾಂಡವರ ಮೇಲೆ, ಅಥವಾ ಬಾಣವನ್ನೇ ತಗೊಂಡು ಬರದೇ ಇದ್ರೆ ಡೌಟ್ ಬಂತು, ಸಂದೇಹ ಪಟ್ಟ. ಈಗ ನೀವು ಕೇಳೋ ಪ್ರಶ್ನೆ ಅದೇ ತಾನೆ, ಸಂದೇಹ. ನಾನು ಮಾಡ್ತಾ ಇರುವಂಥ ಸ್ಟಡಿ ನನಗೆ ಸಕ್ಸಸ್ ಕೊಡುತ್ತೋ, ದುಡ್ಡು ಕೊಡುತ್ತೋ, ನನ್ನ ಆಸೆಯನ್ನು ಈಡೇರಿಸುತ್ತೋ ಇಲ್ಲೋ ಆಯುರ್ವೇದ, ಇದೇ ತರಹ ಸಂದೇಹ ಅವನಿಗೂ ಬಂತು. ದ್ರೋಣಾಚಾರ್ಯರು ನಾಳೆ ಪಂಚ ಬಾಣಗಳನ್ನು ತಗೊಂಡು ಬರ್ತಾರೋ ಇಲ್ವೋ ಅಂತ ಸಂದೇಹ ಬಂತು, ವಿಶ್ವಾಸ ಇಟ್ಟಿಲ್ಲ. ಆಯ್ತು ಸರಿ, ಏನು ಮಾಡ್ದ ದ್ರೋಣಾಚಾರ್ಯರೇ, ಪಂಚ ಬಾಣಗಳು ನಿಮ್ಮ ಕೈಲಿ ಕೊಟ್ಟಿದ್ದೀನಿ, ಆದರೆ ಈ ಬಾಣಗಳು ನಿಮ್ಗಿಂತ ನನ್ನ ಹತ್ರ ಸುರಕ್ಷಿತವಾಗಿರಲಿ, ನಿಮ್ಗೆ ನಾಳೆ ಸೂರ್ಯೋದಯ ಆದ್ಮೇಲೆ ನಾನೇ ತೊಗೊಂಡು ಬಂದು ಕೊಡ್ತೇನೆ ಅಂತ ಹೇಳಿ ಅವ್ರು ಪ್ರಾರ್ಥನೆ ಮಾಡ್ತಾರೆ. ದ್ರೋಣಾಚಾರ್ಯ ಹೇಳ್ತಾರೆ ಬಗೆ ಇರುತ್ತೆ, ಇಲ್ಲ ನಾನು ತೊಗೊಂಡು ಬರ್ತೀನಿ ಬೇಡ ಅಂತ ಹೇಳಿ. ಆದ್ರೂ ಕೇಳಲ್ಲ ಇವನು, ಅಲ್ಲಿಂದ ಆ 5 ಬಾಣಗಳನ್ನು ತೊಗೊಂಡು ಬಂದು ತನ್ನ ಶಿಬಿರದಲ್ಲಿ ಇಟ್ಕೊಂಡ್ಬಿಟ್ಟ, ಟೆಂಟಲ್ಲಿ. ಬೆಳಗ್ಗೆ ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲವನ್ನೂ ಬಲ್ಲವನು, ಅಹಂ ಬ್ರಹ್ಮಾಸ್ಮಿ ಇದ್ದಂಗೆ ಅವನು ಎಲ್ಲವನ್ನೂ ತಿಳ್ಕೊಂಡಿರುವಂಥವನು. ಅವನು ಆ ಒಂದು ಅವತಾರ, ಅವನು ಕೃಷ್ಣ ಅವತಾರ, ಅವನು ಅರ್ಜುನಿಗೆ ಹೇಳ್ತಾನೆ, ಈ ಸಂದರ್ಭವನ್ನು ನೋಡಿ ನಿನಗೂ ಕೊಟ್ಟಿರುವಂತಹ ವರವನ್ನು ಉಪಯೋಗಿಸ್ಕೊ, ಇಲ್ಲದೇ ಇದ್ರೆ ಈ ಪಾಂಡವರು ಅನ್ನೋ ಭೂಲೋಕದಲ್ಲಿ ಇಲ್ಲದೇ ಇದ್ದಂಗೆ ಆಗ್ತಾರೆ. ಹಾಗಾಗಿ ತಕ್ಷಣ ನೀನು ದುರ್ಯೋಧನನ ಶಿಬಿರಕ್ಕೆ ಹೋಗು ಅಂತ ಹೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅರ್ಜುನ ಸೀದಾ ದುರ್ಯೋಧನನ ಶಿಬಿರಕ್ಕೆ ಬರ್ತಾನೆ. ಪರಸ್ಪರ ಶತ್ರುಗಳಾದರೂ ರಾತ್ರಿ ಕಾದಾಡೋದಿಲ್ಲ, ಶಿಬಿರಕ್ಕೆ ಬರ್ತಾನೆ. ಈ ಸಂದರ್ಭದಲ್ಲಿ ಏನಾಗಿರ್ತದೆ ಅಂತಂದರೆ, ಕೌರವರು ಪಾಂಡವರು ಹುಟ್ಟಿಂದನೂ ಶತ್ರುಗಳಾದರು, ಜೊತೆಗಿದ್ದರೂ ಸಂದರ್ಭದಲ್ಲಿ ಏನಾಗಿರ್ತದೆ ಅಂದರೆ, ದುರ್ಯೋಧನ ಎಲ್ಲೋ ಕಾಡಲ್ಲಿ ಬೇಟೆಗಾಗಿ ಹೋದಾಗ ಯಕ್ಷರು ಕಿನ್ನರು ಅವನ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಆವಾಗ ಅವನ ಶತ್ರುಗಳೆಲ್ಲ ಅವನನ್ನು ಅಟ್ಯಾಕ್ ಮಾಡಿರೋ ಸಂದರ್ಭ ತನ್ನ ಪ್ರಾಣವನ್ನು ರಕ್ಷಿಸ್ಕೊಳ್ಬೇಕು, ಆ ಸ್ಥಾನವನ್ನು ಮಾನ ಮರ್ಯಾದೆಯನ್ನು ಕಾಪಾಡ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಅರ್ಜುನ ಹೋಗಿ ಅವನ ಪ್ರಾಣ ರಕ್ಷಣೆಯನ್ನು ಮಾಡಿರ್ತಾನೆ. ಇವನು ದುರ್ಯೋಧನ ಅಂತ ಹೇಳಿ ಅವನನ್ನು ಬಿಟ್ಟು ಬಂದಿರ್ತಾನೆ, ಬರೋದಿಲ್ಲ. ಅರ್ಜುನ ಹೋಗ್ಬಿಟ್ಟು ಅವನ್ನ ದುರ್ಯೋಧನನ ಪ್ರಾಣ ರಕ್ಷಣೆಯನ್ನು ಮಾಡ್ತಾನೆ. ದುರ್ಯೋಧನನ ಪ್ರಾಣವನ್ನು ಅರ್ಜುನ ರಕ್ಷಿಸಿರ್ತಾನೆ. ಹಾಗಾಗಿ ಏನು ಹೇಳ್ತಾನೆ, ನೀ ನನ್ನನ್ನು ಅತ್ಯಂತ ಪ್ರೀತಿಯಿಂದ ನನ್ನ ಪ್ರಾಣ ರಕ್ಷಣೆಯನ್ನು ಮಾಡಿರೋದ್ರಿಂದ ನಿನಗೆ ಬೇಕಾಗಿರುವಂತಹ ವರವನ್ನು 5 ವರಗಳನ್ನು ಕೊಡ್ತೇನೆ ನಿನಗೆ ಅಂತ ಹೇಳಿ ಇವನು ಹೇಳ್ತಾನೆ, ದುರ್ಯೋಧನ ಹೇಳ್ತಾನೆ. ಅರ್ಜುನ ಅವನು ಯಾವತ್ತೂ ಬುದ್ಧಿವಂತ, ಅವನಿಗೆ ಕೇಳಿದ ತಕ್ಷಣ ತೊಗೊಂಡ್ಬಿಡೋದು ಆ ಅಭ್ಯಾಸ ಇಲ್ಲ. ನನಗೆ ಬೇಕಾದಾಗ ಕೇಳ್ತೇನೆ, ನನಗೆ ಈಗೇನು ಬೇಡ, ನೀ ನನ್ನ ಅಣ್ಣ, ನೀನು ಪ್ರಾಣ ರಕ್ಷಣೆ ಮಾಡಿ ನನ್ನ ಕರ್ತವ್ಯ ಅಂತ ಭಾವಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಬಂದ ಅವನು. ಈ ಸಂದರ್ಭದಲ್ಲಿ ಕೊಟ್ಟಿರೋ ವರಗಳನ್ನು ನೆನಪು ಮಾಡ್ಕೊಳ್ತಾನೆ ಅರ್ಜುನ. ಕೃಷ್ಣ ಹೇಳಿರ್ತಾನೆ 5 ವರಗಳನ್ನು ನೆನಪು ಮಾಡ್ಕೊಳ್ತಾನೆ. ಸೀದಾ ಇವನು ದುರ್ಯೋಧನ ಆ ಶಿಬಿರಕ್ಕೆ ಹೋಗಿ, ನೀನು ಒಂದು 5 ವರಗಳನ್ನು ಕೊಟ್ಟಿದ್ದೆ ನನಗೆ, ಆ ವರಗಳನ್ನು ನಾನು ಬೇಡಿಲ್ಲ, 5 ವರಗಳನ್ನು ಪೂರೈಸ್ಬೋದಾ ಅಂತ ಕೇಳ್ತಾನೆ. ದುರ್ಯೋಧನ ಅವನು ಆಗ್ಬೋದು, ನಿನಗೆ ಯಾವ್ದು ಬೇಕೋ 5 ವರ ಬೇಕಾ, ವಸ್ತುಗಳು ಬೇಕಾ, ತೊಗೊಂಡೋಗುವ ಆಭರಣಗಳನ್ನು ಕೊಡ್ತೀನಿ, ಏನು ಬೇಕೋ ತೊಗೊಂಡೋಗು, ರಾಜ್ಯವನ್ನು ಬಿಟ್ಟು. ಬಟ್ ದುರ್ಯೋಧನಿಗ ಅರ್ಜುನ ನನ್ನ ಹತ್ರ 5 ಬಾಣಗಳು ಅದವಂತ ಅವನಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿರ್ತಾನೆ. ದುರ್ಯೋಧನನ್ ಗೊತ್ತಿರಲ್ಲ, ಅರ್ಜುನ ಗೊತ್ತಿದೆ ತಿಳ್ಕೊಂಡಿರಲ್ಲ, ಅದಕ್ಕೆ ಕೇಳ್ತಾನೆ. ಆಗ ನೀವು ಸರಿ ಆ ಸಮಯವನ್ನು ಬಳಸ್ಕೊಂಡು ನಿನಗೆ ಕೊಟ್ಟಿರುವ 5 ಚಿನ್ನದ ಬಾಣಗಳನ್ನ ವರ ರೂಪದಲ್ಲಿ ನನಗೆ ವಾಪಸ್ ಕೊಟ್ಬಿಡು ಅಂತ, ನನಗೆ ಕೊಟ್ಬಿಡು ಅಂತ ದುರ್ಯೋಧನನಿಗೆ ದ್ರೋಣಾಚಾರ್ಯ ಕೊಟ್ಟಿರುವಂತ ತೊಗೊಂಡ್ಬಿಡ್ತಾನೆ. ಈಗ ಏನಾಯ್ತು ಅಂದ್ರೆ ಇಷ್ಟಾರ್ಥ ಸಿದ್ಧಿ ಆಯ್ತು, ಪ್ರಾಣ ರಕ್ಷಣೆ ಆಯ್ತು, ಪಂಚ ಪಾಂಡವರ ಪ್ರಾಣ ರಕ್ಷಣೆ ಆಯ್ತು. ಹೌದು. ಈಗ ದುರ್ಯೋಧನ ಸಂದೇಹ ಪಟ್ಟಿದ್ದ ತನ್ನ ಗುರುಗಳಲ್ಲಿ, ಆಚಾರ್ಯರಲ್ಲಿ, ದ್ರೋಣಾಚಾರ್ಯರಲ್ಲಿ. ಇವರು ಯುದ್ಧ ಅವನ ಆರಂಭ ಆದಾಗ ಯುದ್ಧದಲ್ಲಿ ಪಂಚ ಬಾಣಗಳನ್ನು ತೆಗೆದುಕೊಂಡು ಬರ್ತಾರೋ ಇಲ್ಲೋ ಈ ಸಂದೇಹ ಪಟ್ಟು ಏನು ಮಾಡ್ದ, ಇವನು ಕಳ್ಕೊಂಡ. ಈಗ ಮುಂದಿನ ಮರುದಿನ ಬೆಳಿಗ್ಗೆ ಬಾಣಗಳು ಇಲ್ಲದೆ ಹಸ್ತದಲ್ಲಿ ಖಾಲಿ ಹಸ್ತ ಹೋಗ್ಬೇಕಾಯ್ತು. ಹಾಗಾಗಿ ಭಗವದ್ಗೀತೆಯಲ್ಲಿ ಒಂದು ಹೇಳ್ತಾನೆ, ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ತಾನೆ. ಸಂಶಯನ ಪಡಬಾರ್ದು.
ಏನು ನಾನು ಅಂತ ತಗೊಂಡಿದ್ದೀನಿ, ಸಂಶಯಾತ್ಮ ವಿನಶ್ಯತಿ ಅಂದರೆ ಸಂಶಯಾತ್ಮ ವಿಲ್ ಬಿ ಡೆಸ್ಟ್ರಾಯ್ಡ್ ಅಂತ ಅರ್ಥ, ಹೌದು, ಹಿ ವಿಲ್ ಬಿ ಫಿನಿಶ್ಡ್ ಅಂತ ಅರ್ಥ. ಹಾಗಾಗಿ ಸಂಶಯನ ಪಡಬಾರ್ದು. ಏನು ನನ್ನ ಪಾಲಿಗೆ ಬಂದಿದೆಯೋ ಅದು ಪಂಚಾಮೃತ ಅಂತ ತಿಳ್ಕೊಂಡು ಶ್ರದ್ಧೆಯಿಂದ ಮಾಡಿದರೆ ಅದರಲ್ಲಿ 100ಕ್ಕೆ 100 ಪರಮಾತ್ಮ ಅನ್ನುವಂಥವನು ಅದಕ್ಕೆ ಶಕ್ತಿಯನ್ನು ತುಂಬಿ ಅವನಿಗೆ ಒಂದು ಪಥ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸ್ತಾನೆ. ಗ್ರೇಟ್. ಹಾಗಾಗಿ ಅತ್ಯಂತ ನಾನು ನಮ್ಮ ವಿದ್ಯಾರ್ಥಿ ಮಿತ್ರರಲ್ಲಿ ಅದನ್ನೇ ಹೇಳೋದು, ನೀವು MBBS ಅಥವಾ ಇನ್ನು ಯಾವುದೋ ಒಂದು ಇಷ್ಟಪಟ್ಟಿರುವಂಥ ಸಿಕ್ಕಿಲ್ಲ ಅಂತಂದರೆ ಅದು ಸಿಕ್ಕಿಲ್ಲ ಅಂತಲ್ಲ, ನಿಮಗೆ ನಿಮ್ಮ ಇಷ್ಟಪಟ್ಟಿರುವಂಥ ದೇವರು ನಿಮ್ಗೆ ಆಯುರ್ವೇದನೇ ಹೋಗಬೇಕು ನೀನು ಹೇಳೋರು ಆಲ್ರೆಡಿ ಹಿ ಬ್ಲೆಸ್ಡ್ ಡೆಸ್ಟಿನಿ. ಹೌದು, ಇಟ್ ಇಸ್ ಯುವರ್ ಡೆಸ್ಟಿನಿ, ಯು ಹ್ಯಾವ್ ಟು ಗೋ. ಸರ್, ಒಂದು ಲಾಸ್ಟ್ ಕ್ವೆಶನ್. ಮಹಾಭಾರತ ಒಳಗಡೆ ಕೃಷ್ಣ ನಿಮಗೆ ಪಾಸಿಟಿವ್ ಕ್ಯಾರೆಕ್ಟರ್ ಅನ್ನಿಸ್ತಾನೆ, ಲೈಕ್ ನೆಗೆಟಿವ್ ಕ್ಯಾರೆಕ್ಟರ್ ಅನ್ನಿಸ್ತಾನೆ, ಲೈಕ್ ನ್ಯೂಟ್ರಲ್ ಕ್ಯಾರೆಕ್ಟರ್ ಅನ್ನಿಸ್ತಾನೆ? ಲೈಕ್ ಅವ್ನು ಮಾಡೋದು ಪ್ರತಿಯೊಂದು ಹೆಂಗಂದ್ರೆ ಲೈಕ್ ಹೆಂಗಂತಂದರೆ ಸಪೋರ್ಟ್ ಟು ದ ಪಾಂಡವಾಸ್ ಏನೇ ಆಗಲಿ. ಈಗ ನೋಡ್ರಿ ಇದೇ ಸಂದರ್ಭದಲ್ಲಿ ಅಕಸ್ಮಾತ್ ಕೃಷ್ಣ ಇವ್ರಿಗೆ ಹೇಳಿರಲಿಲ್ಲ ಅಂತ ನಿಮ್ಗೆ ಗೊತ್ತಾಗ್ತಿರಲಿಲ್ಲ. ಹೌದು. ಸೊ ಕೃಷ್ಣ ನಿಮ್ಗೆ ಪರ್ಸ್ನಲಿ ಹೆಂಗೆ ಅನ್ನಿಸ್ತಾನೆ, ಪರ್ಸ್ನಾಲಿಟಿ ಆಫ್ ಕೃಷ್ಣ? ಎರಡು ವಿಷನ್ ನೀವು ಕೇಳಿದ ಪ್ರಶ್ನೆಗೆ. ಓಕೆ. ಅಂದರೆ ಶಾಸ್ತ್ರ ದೃಷ್ಟಿಯಲ್ಲಿ ನೋಡಿದಾಗ ಅವನು ನ್ಯೂಟ್ರಲ್. ಓಕೆ. ಯಾಕಂದ್ರೆ ಪರಮಾತ್ಮ ಯಾರ ಕಡೆಗೂ ಇಲ್ಲ. ಇಲ್ಲ ನಾನು ಕಥೆ ರೂಪದಲ್ಲಿ ನೋಡ್ತೀನಿ ಅಂತಂದಾಗ ಅವನು ಪಾಸಿಟಿವ್ ಆಗಿದ್ದಾನೆ. ಯಾಕೆಂದರೆ ಅವನು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸಜಾಮ್ಯಹಂ. ಈ ಧರ್ಮ ಯಾವತ್ತು ಅಂದರೆ ಸತ್ಯ, ಪ್ರಾಮಾಣಿಕತೆ, ನಿಷ್ಠೆ, ಎಲ್ಲ ಅಹಿಂಸೆ ಎಲ್ಲ ಲಕ್ಷಣಗಳು ಏನಿದೆಯೋ ಅದೆಲ್ಲ ಇರಬೇಕು. ಅವೆಲ್ಲ ಹಾಳಾಗಿ ನಷ್ಟವಾಗ್ತಾ ಹೋದಾಗ ನಾನು ಜನ್ಮವನ್ನು ತಾಳಿ ಮತ್ತೆ ಅದನ್ನೆಲ್ಲ ಪುನರುತ್ಥಾಪನೆ ಮಾಡ್ತೇನೆ ಅಂತ ಹೇಳಿ ಅವನು ಹೇಳ್ತಾನೆ. ಆ ಅವತಾರವೇ ಶ್ರೀಕೃಷ್ಣ ಅವತಾರ. ಇಲ್ಲಿ ಕೌರವರು ಮಾಡುವಂತಹ ಎಲ್ಲ ಅಧರ್ಮ ಮಾರ್ಗವನ್ನು ಸರಿಪಡಿಸಿ ಧರ್ಮ ಮಾರ್ಗವನ್ನು ತಗೊಂಡು ಹೋಗಬೇಕು ಅನ್ನುವಂಥ ಉದ್ದೇಶದಲ್ಲಿ ಶ್ರೀಕೃಷ್ಣ ಇರುವಂಥದ್ದು. ಹಾಗಾಗಿ ಕರ್ಣ ಇರ್ಬೋದು. ಕರ್ಣ ಯುದ್ಧ ಕ್ಷೇತ್ರದಲ್ಲಿ ತನ್ನ ಚಕ್ರವನ್ನು ಕೆಳಗೆ ಬಿದ್ದಿರುವ ಸಂದರ್ಭದಲ್ಲಿ ಅರ್ಜುನನಿಗೆ ಆದೇಶಿಸ್ತಾನೆ, ಇದು ಸರಿಯಾದ ಸಮಯ, ಬಾಣವನ್ನು ಹೂಡು. ಹೌದು, ಕೃಷ್ಣನ ಹೇಳಿರ್ತಾನೆ. ಸ್ವಾಭಾವಿಕ ನಾವು ಜನರಲ್ ಆಗಿ ನೋಡಿದಾಗ ಅವನು ಕಷ್ಟದಲ್ಲಿದ್ದಾಗ ಇವನು ಬಾಣ ಬಿಟ್ಟ ಮೋಸ ಮಾಡನಲ್ವ ಅರ್ಜುನ ಅಂತ ಹೇಳಿ. ಕ್ಷತ್ರಿಯ ಧರ್ಮವನ್ನು ಆಚರಿಸಲಿಲ್ಲ ಅವನು. ಕ್ಷತ್ರಿಯವನು ಹೇಳ್ತಾನೆ, ಅವನು ಆ ಒಂದು ರಥದ ಗಾಲಿಯನ್ನು ಎತ್ತಬೇಕಿದ್ರೆ ಇವರು ಬಾಣವನ್ನು ತೆಗೆದು ಆ ಬಾಣವನ್ನು ಬಿಡುವ ಸಂದರ್ಭದಲ್ಲಿ ಕರ್ಣ ಹೇಳ್ತಾನೆ, ಹೇ ಅರ್ಜುನ, ನೀನು ಕ್ಷತ್ರಿಯನಾಗಿ ಇನ್ನೊಬ್ಬ ಕ್ಷತ್ರಿಯನ ಕೈಯಲ್ಲಿ ಶಸ್ತ್ರಗಳು ಇಲ್ಲದೆ ಇದ್ದಾಗ ಶಸ್ತ್ರ ತ್ಯಾಗ ಮಾಡಿದಾಗ ಆ ಸಂದರ್ಭದಲ್ಲಿ ಬಾಣವನ್ನು ಬಿಡಬಾರ್ದು, ನಿನಗೆ ಗೊತ್ತಿದೆ, ನೀನು ನನ್ನ ಮೇಲೆ ಬಾಣವನ್ನು ಹುಡ್ತಾ ಇದೆಯಾ ಹೇಳೋನು ಹೇಳ್ತಾನೆ. ಆದರೂ ಬಾಣ ಬಿಡ್ತಾನೆ. ಕಾರಣ ಏನಂತ ಸಮಯ, ಅದು ಆ ಸಮಯ ಕಳೀತು ಅಂದರೆ ಕರ್ಣನಿಂದ ಅರ್ಜುನ 100ಕ್ಕೆ 100 ಅವನು ಸೋಲ್ತಾನೆ, ನಾಶ ಆಗ್ತಾನೆ. ಇದೇ ತರಹ ಕಥೆಗಳು ಆ ಸಮಯದಲ್ಲಿ ಆ ಕೆಲಸ ಹೀಗೆ ಮಾಡಿಸ್ಬೇಕು ಅನ್ನುವಂಥದ್ದು. ಈ ದುರ್ಯೋಧನನು ಕೂಡ ಸಂಪೂರ್ಣ ದೇಹಶಕ್ತಿ ವಜ್ರದಂತ ಇದೆ, ಅವನ ತೊಡೆಯ ಭಾಗಗಳಲ್ಲಿ ಮಾತ್ರ ಅವನು ಪ್ರಾಣ ಇರುವಂಥದ್ದು. ಇದನ್ನು ಕೃಷ್ಣನೇ ಹೇಳಿರ್ತಾನೆ. ಕೃಷ್ಣನೇ ಸಂಬೋಧನೆ ಕೊಟ್ಟು ಭೀಮನಿಗೆ ಅಲ್ಲೇ ಅವನಿಗೆ ಹೊಡಿಬೇಕು ಅಂತ ಹೇಳ್ತಾನೆ. ಗೊತ್ತಿಲ್ಲ ಆಗಿತ್ತು, ಯುದ್ಧಗಳು ಆಗ್ತಾನೆ ಇರ್ತಿತ್ತು, ಮುಗಿಯೋದಿಲ್ಲ ಆಗಿತ್ತು. ಅಧರ್ಮ ಮತ್ತೆ ಹೇಳ್ತಿತ್ತು. ಈ ಅಧರ್ಮವನ್ನು ಸರಿಪಡಿಸಿ ಧರ್ಮವನ್ನೇ ಇಡಬೇಕು ಅನ್ನುವಂಥ ಉದ್ದೇಶದಿಂದ ಶ್ರೀಕೃಷ್ಣ ಅವತಾರ ಆಯಿತು. ಶ್ರೀಕೃಷ್ಣ ಪಾಂಡವರ ಧರ್ಮದಲ್ಲಿರೋದ್ರಿಂದ ಅಲ್ಲೇ ಉಳಿದ. ಇದು ಕಥೆ ರೂಪದಲ್ಲಿ. ಇನ್ನು ಪರಮಾತ್ಮ ದೃಷ್ಟಿಯಲ್ಲಿ ಅಂತ ಹೋದಾಗ ನಾನು ಅದನ್ನು ಶಾಸ್ತ್ರ ರೂಪದಲ್ಲೇ ವಿಚಾರ ಮಾಡಬೇಕಾಗತ್ತೆ. ಯಾಕೆಂತಂದರೆ ಈ ಎಲೆಕ್ಟ್ರಿಕ್ ಅಂತ ಹೇಳ್ತೀವಿ ನಾವು, ನಾನು ಜಸ್ಟ್ ಹೇಳಿದಾಗೆ ಎಲೆಕ್ಟ್ರಿಕ್ ಅನ್ನುವಂತಹದ್ದು ನೀವು ಬಲ್ಪನ್ನು ಹಾಕ್ಬೋದು, ಮಿಕ್ಸರ್ನೂ ಹಾಕ್ಬೋದು, ಫ್ಯಾನನ್ನು ಹಾಕ್ಬೋದು, ಯಾವ್ದು ಹಾಕ್ತಿರೋ ಅದನ್ನು ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಪರಮಾತ್ಮ ಅಂದರೆ ಆ ಥರ ನಿಮ್ಮ ಕರ್ಮಗಳಿಗೆ ಅವನು ಬಿಹೈಂಡ್ ಪವರ್. ನಾನು ಏನು ಮಾಡ್ತೀನೋ ಅದು. ಈಗ ವಿಷವೃಕ್ಷೋಪಿ ಸಮೃದ್ಧ ಸ್ವಯಂ ಛೇತ್ತು ಅಸಾಂಪ್ರತಮ್ ಅಂತ ತನ್ನ ಉಪನಿಷತ್ತಲ್ಲಿ ಒಬ್ಬನಿಗೆ ಏನಾಯ್ತು ಅಂತಂದರೆ ಹಣ್ಣಿನ ಬೀಜ ಇಟ್ಟು ಹಣ್ಣು ದೊಡ್ಡದಾಗಿರೋ ರುಚಿಕರವಾಗಿರುವಂಥ ಹಣ್ಣಿನ ಮರವನ್ನು ಬೆಳೆಸಬೇಕು ಅಂತ ಬಂದು ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ರುಚಿಕರವಾಗಿರುವಂತಹ ಹಣ್ಣು ಸಿಗುತ್ತೆ ಅಂತ ವಿಚಾರ ಮಾಡಿದ. ಬೀಜ ತಗೊಬಂದ, ಬೀಜವನ್ನು ಹಾಕಿದ. ವರ್ಷಗಳ ಕಾಲ ಕಳೆದಂಗೆ ದೊಡ್ಡದಾಗಿರುವಂಥ ಮರ ಆಯಿತು. ಮರವನ್ನು ನೋಡಿದ್ರೆ ವಿಷವೃಕ್ಷ, ಅದು ವಿಷವನ್ನು ಉತ್ಪಾದನೆ ಮಾಡುವಂತಹ ಹಣ್ಣನ್ನು ಕೊಡುವಂತಹ ವೃಕ್ಷ. ಓಕೆ. ಈಗೇನಾಯಿತು, ಆ ವೃಕ್ಷಕ್ಕೆ ಈ ವ್ಯಕ್ತಿಗೆ ತಂದೆ ಮಕ್ಕಳ ಸಂಬಂಧ ಬೆಳೆದೋಗಿದೆ. ವಿಷವೃಕ್ಷೋಪಿ ಸಂವರ್ಧ. ಆ ವಿಷವೃಕ್ಷವನ್ನು ಬೆಳೆಸಿದ ಮೇಲೆ, ಆ ವೃಕ್ಷವನ್ನು ಬೆಳೆದ ಮೇಲೆ ಸ್ವಯಂ ಸೆಲ್ಫ್ ಛೇತ್ತು ಕಟ್ ಮಾಡ್ಲಿಕ್ಕೆ ಅಸಾಂಪ್ರತಮ್, ಕಟ್ ಮಾಡ್ಲಿಕ್ಕೆ ಆಗಲ್ಲ. ಇಮೋಷನಲ್ ಬಾಂಡೇಜ್ ಇದೆ. ಈ ತರಹ ನೀ ಯಾವ ಬೀಜವನ್ನು ನೀ ಇಟ್ಕೊಂಡಿದ್ಯೋ ಆ ಬೀಜದ ವೃಕ್ಷ ಆಗತ್ತೆ. ನಾನು ಯಾವತ್ತೂ ಹೇಟ್ರೆಡ್ ಮೈಂಡ್ ಸೆಟ್ ಇಟ್ಕೊಂಡಿದ್ದೆ ಅಂತಂದರೆ ನಾನು ಹಾಗೆ ಬೆಳಿತೀನಿ. ದುರ್ಯೋಧನ ಬೆಳೆದಿದ್ದ ಹಾಗೆ. ಈ ತರಹ ನಾನು ನನ್ನಲ್ಲಿರುವಂತಹ ಬೀಜನ ಯಾವ್ದು ಹಾಕ್ತೀನಿ, ಅಮೃತ ಕೊಡುವಂತಹ ಬೀಜ ಹಾಕಿದರೆ ಅಮೃತ ಸಿಗುತ್ತೆ. ವಿಷವೃಕ್ಷದ ಬೀಜನಿಟ್ಟು ವಿಷವೃಕ್ಷವಾಗಿರುವಂಥ ಮರನೇ ಸಿಗುತ್ತೆ. ಹಾಗಾಗಿ ಮಳೆ ಅಂತ ಹೇಳ್ತೀವಿ ನಾವು ಎಕ್ಸಾಂಪಲ್. ಮಳೆ ಅನ್ನುವಂತಹದ್ದು ಪಾರ್ಶಾಲಿಟಿ ಮಾಡಲ್ಲ. ಇಲ್ಲ, ವಿಷವೃಕ್ಷದ ಹಾಕು ಬೇಕಾದ್ರೆ ಅಮೃತ ವೃಕ್ಷವನ್ನು ಹಾಕು, ಮಳೆ ಬಿದ್ದೇ ಬೀಳುತ್ತೆ.
ಪರಮಾತ್ಮ ಅನ್ನೋದು ಆತ. ಆ ಥರ. ಬಟ್ ಕೃಷ್ಣಂದು ಇಂಟೆನ್ಷನ್ಸ್ ಹೌದು, ಕೃಷ್ಣನ ಕಥೆಗಳಲ್ಲಿ, ಮಹಾಭಾರತ ಕಥೆಗಳು, ನಡೆದಿರುವಂತಹ ಕಥೆಗಳು, ಸತ್ಯ ಕಥೆಗಳು, ಅವೆಲ್ಲ ಕಥೆಗಳನ್ನು ಆಧರಿಸಿ ಕಥೆಗಳಲ್ಲ, ಜೀವನನೇ ಅದು. ಆ ಜೀವನವನ್ನು ಕಥೆ ರೂಪದಲ್ಲಿ ಬರೆದಿರುವಂಥದ್ದು, ಕಥೆಯನ್ನಾಗಿ ಬರೆದಿರೋದು ಬಿಟ್ಟರೆ ಯಾವುದೋ ಕಟ್ಟು ಕಥೆಗಳಲ್ಲ, ಜೀವನನೇ ಆಗಿರುವಂಥದ್ದು. ಅದೇ ಹೇಳ್ತಾರಲ್ಲ, ಕೃಷ್ಣ ಈಸ್ ನಾಟ್ ಗಾಡ್, ಈಸ್ ಅವರ್ ಆನ್ಸಿಸ್ಟರ್ ಅಂತ. ಹೌದು, ಸತ್ಯವಾದ ಮಾತು. ವಾವ್, ದಿಸ್ ವಾಸ್ ಸೋ ಅಮೇಝಿಂಗ್ ಸರ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಟೈಮ್. ಐ ನೋ ಯು ಆರ್ ಬಿಸಿ, ಬಟ್ ಥ್ಯಾಂಕ್ಸ್ ಫಾರ್ ದಿಸ್ ಥಿಂಗ್. ಥ್ಯಾಂಕ್ ಯು.